ಸೊ ಹಾಯ್ ಎಲ್ಲ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮತ್ತು ಯಾರ್ಯಾರೆಲ್ಲ ನಿನ್ನೆ ಮ್ಯಾಚ್ ನೋಡಿದ್ರಿ ಗೈಸ್? ಸೊ RCBದು ಮೂರನೇ ಮ್ಯಾಚು ಸೋತು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇವತ್ತು ನಾನು ಆ್ಯಕ್ಚುಲಿ. ಸೊ ನಾನು ಬಂದು RCB ಫ್ಯಾನು ಗೈಸ್. ಸೊ ನಾನೆಲ್ಲೂ ರಿವೀಲ್ ಮಾಡಿಲ್ಲ ಅನಿಸುತ್ತೆ ನನ್ನ ವಿಡಿಯೋದಲ್ಲಿ ಅಥವಾ ಇದರಲ್ಲಿ. ಪಕ್ಕಾ RCB ಫ್ಯಾನ್ ನಾನು. ಸೊ ತುಂಬ ನೆಕ್ಸ್ಟ್ ಲೆವೆಲ್ RCB ಫ್ಯಾನು. ಸೊ ಇವತ್ತು ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ತಮ್ಮನೇಲಿ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಆ್ಯಕ್ಚುಲಿ. ಸೊ ಗಾಯ್ಸ್, ಏನು ಹೇಳಲಿ ಗಾಯ್ಸ್, ಅವನ ಏಜ್ ಏನು, 15 ವರ್ಷದ ಹುಡುಗ, ನೆಕ್ಸ್ಟ್ ಲೆವೆಲು. ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಗುರು ನೀನು? ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಟ ಮಾತ್ರ. ಆಮೇಲೆ ಒಂದು ನನಗೇನು ಅನ್ನಿಸ್ತು ಗೊತ್ತಾ, ಲೈಕ್ ಬೂಮ್ರಾದು ಫಸ್ಟು ಬಾಲೇ ಸಿಕ್ಸು ಗೈಸ್. ಬೂಮ್ರಾ ಬೌಲಿಂಗ್ ನೋಡಿದ್ರೆ ಇಡೀ ಒಳ್ಳೆ ನಡುಗುತ್ತೆ ಗೈಸ್. ಎಷ್ಟು ಜನ ಪ್ಲೇಯರ್ಸ್ ನಡುಗ್ತಾರೆ ಬೂಮ್ರಾ ಬೌಲಿಂಗಲ್ಲಿ. ವಿಕೆಟ್ ಕಾಪಾಡ್ಕೊಂಡ್ರೆ ಸಾಕು, ಲೈಕ್ ವಿಕೆಟ್ಗಳಿಗೆ ಹೋಗ್ಬಿಡುತ್ತೆ. ಬೇಡ, ರಿಸ್ಕ್ ಬೇಡ, ಈ ಓವರ್ ಬಿಟ್ಕೊಳ್ಳೋಣ, ಲೈಕ್ 1 ಡೌನು 1 ರನ್ 2 ರನ್ ತಗೊಂಡು ಹೋಗೋಣ ಸಾಕು. 4 ಹೊಡಿಯೋಕ್ಕೂ ಕೂಡ ಯೋಚನೆ ಮಾಡಲ್ಲ ಬೂಮ್ರಾ ಬಾಲಲ್ಲಿ, ಯಾಕಂದರೆ ಅಷ್ಟು ಸ್ಪೀಡ್ ಇರುತ್ತೆ. ನಂಬರ್ 1 ಬೌಲರು, ಸ್ಪೀಡ್ ಇರುತ್ತೆ ಮತ್ತು ಬೇಗ ವಿಕೆಟ್ ಬಿದ್ದೋಗುತ್ತೆ. ಎಷ್ಟು ಬೈದಿಂದ ಆಡ್ತಾರೆ ಗಾಯಸ್ಸು. ಇವನು ಬರ್ತಿದ್ದಂಗೆ ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 6, ನೆಕ್ಸ್ಟ್ ಲೆವೆಲ್ ಗುರು. ಆಟ ಮಾತ್ರ ಮೈ ಜುಮ್ ಅನ್ನುತ್ತೆ ಮಾತ್ರ. ನೋಡಿ ಗೈಸ್, ನಿನ್ನೆ ಮ್ಯಾಚಲ್ಲಿ 26 ಬಾಲ್ಗೆ 78 ರನ್ ಹೊಡೆದ್ಬಿಟ್ಟ. ಲೈಕ್ 15 ಬಾಲ್ಗೆ 50 ರನ್ ಕಂಪ್ಲೀಟ್ ಮಾಡ್ಬಿಟ್ಟ. ಇಫ್ ಇನ್ ಕೇಸ್ ನಾನು ನಿಜವಾಗ್ಲೂ ಒಂದು ಮಾತು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಗೈಸ್. ಸೊ ಗೈಸ್ ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್, ಯಾಕಂದ್ರೆ ಕರೆಂಟ್ ಇಲ್ಲ ಶಾಪಲ್ಲಿ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂದರೆ UPS ರನ್ ಆಗುತ್ತೆ, ಬಟ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. UPS ಲೈಕ್ ಓವರ್ಲೋಡ್, ಅಂದರೆ ಫುಲ್ ಕಂಪ್ಲೀಟಾಗಿ ಖಾಲಿಯಾಗಿ ಎಳೆಯೋಕ್ಕಾಗ್ದಿರ ಸೌಂಡ್ ಮಾಡ್ತು. ಅದಕ್ಕೆ ಕೆಲವೊಂದು ಲೈಟ್ಸ್ನ ಆಫ್ ಮಾಡೋಕ್ಕೆ ಹೋಗಿದೆ. ಬಿಟ್ಟರೆ ಇವಾಗ ಬ್ಯಾಕ್ ಟು ಫಾರ್ಮ್ ಬರೋಣ ಗೈಸ್, ಬ್ಯಾಕ್ ಟು ನ್ಯೂಸ್. ಲೈಕ್ ನಿನ್ನೆ ಏನಾದರೂ ಇಫ್ ಇನ್ ಕೇಸ್ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟಿದ್ರೆ ವೈಭವ್ ಸೂರ್ಯವಂಶಿದು ಕತೆ ನಿಜವಾಗ್ಲೂ ನೆನೆಸ್ಕೋಬೇಕಾಗಿತ್ತು ಗೈಸ್ ನಾವು. ಯಾಕೆ ಅಂತ ಹೇಳ್ತೀನಿ, ನಿನ್ನೆ ಅಟ್ಲೀಸ್ಟು 18 ಓವರ್ 4 ಬಾಲ್ಗೆ ಕಂಪ್ಲೀಟ್ ಮಾಡಿ ಬಿಸಾಕವ್ರೆ. ಲೈಕ್ ಅಷ್ಟೆಲ್ಲ ಎತ್ಕೊಟ್ರು ಆ ಹುಡುಗ. ಲೈಕ್ ಇಫ್ ಇನ್ ಕೇಸ್ ಅವ್ನು ವಿಕೆಟ್ ಬಿದ್ದಿರಲಿಲ್ಲ ಅಂದರೆ ವೈಭವ್ ಸೂರ್ಯವಂಶಿದು ನಿಜವಾಗ್ಲೂ 12ರಿಂದ 13 ಓವರಲ್ಲಿ ಮುಗಿಸ್ಬಿಡೋದು ಮ್ಯಾಚ್ನ. ಸೊ 12 ಓವರ್ಗೆ ಬೇಡ ಗುರು, 10 ಓವರ್ಗೆ ಮುಗಿದ್ಬಿಟ್ಟಿದ್ರಂತೂ ನಮ್ಮದು ಸ್ಥಿತಿಗೆ ಹೇಳೋಕ್ಕಾಯ್ತಿರಲಿಲ್ಲ. ಯಾಕಂದರೆ 2 ಮ್ಯಾಚಲ್ಲಿ ಪಾಯಿಂಟ್ಸ್ನ ಕಾಪಾಡ್ಕೊ ಬಂದಿರೋದು. 3ನೇ ಮ್ಯಾಚಲ್ಲಿ ಫುಲ್ ನುಣ್ಣಕ್ಕೆ ಎಗ್ರೋಗಿರೋದು. ಪಾಯಿಂಟ್ಸ್ ಮಾತ್ರ ಎಗ್ರೋಗ್ಬಿಟ್ಟಿರೋದು. ಸೊ ನೆಕ್ಸ್ಟ್ ಲೆವೆಲ್ ಆಟ. ಅದಾದಮೇಲೆ MI ಮೇಲೆ ನಿಜವಾಗ್ಲೂ ಎಂತೆಂಥ ಪ್ಲೇಯರ್ಸ್ ಇರೋದು MIಯಲ್ಲಿ. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಬೂಮ್ರಾ. ಸೊ ನಾನೇನು ಹೇಳಿದ್ನಲ್ಲ ಬೂಮ್ರಾ ಅಂತ, ಸೊ ಅದೇ ಮ್ಯಾಚಲ್ಲಿ ಹೊಡೆದಿರೋದು ಅಣ್ಣ. 2 ಬಾಲ್ಗೆ 2 6. ಲೈಕ್ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದು ಮಾತ್ರ ನಿಜವಾಗ್ಲೂ ಬೂಮ್ರಾದು ಗೈಸ್. ನೀವು ಎಷ್ಟು ಜನ ನಡುಕ್ತಾರೆ ಅಂದರೆ ಮ್ಯಾಚ್ ನೋಡೋರ್ಗೆ ಇದು ಗೊತ್ತಿರುತ್ತೆ. ಸೊ ಬೂಮ್ರಾ ಬೌಲಿಂಗಿಗೆ ಬಂದ ಅಂದರೆ ಲೈಕ್ 2 ರನ್ ಅಷ್ಟೇ ಟಾರ್ಗೆಟ್ ಅವ್ರದ್ದು. ಬಾಲ್ ಟಚ್ ಆಗಬೇಕು ಬ್ಯಾಟ್ಗೆ, 1 ರನ್ 2 ರನ್ ಹೊಡಿಬೇಕು, ಅಥವಾ ವಿಕೆಟ್ ಕಾಪಾಡ್ಕೋಬೇಕು. ಸ್ಕೋರ್ ಬೇಕು ಅಂದರೆ 1 ರನ್ 2 ರನ್ನು ಅಥವಾ ವಿಕೆಟ್ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ 6 4ಗೆ ಯೋಚನೆ ಮಾಡೋಕ್ಕೋಗಲ್ಲ. ಯಾಕೆಂದರೆ ಸ್ಪೀಡಾಗಿ ಆಗ್ತಾನೆ ಒಂದು. ಅದಾದಮೇಲೆ 6ಗೆ ಹೊಡೆಯೋಕ್ಕೆ ಹೋಗಿ ಇಫ್ ಇನ್ ಕೇಸ್ ಕ್ಯಾಚ್ ಸಿಕ್ಬಿಟ್ರೆ ವಿಕೆಟ್ ಬಿದ್ದೋಗ್ಬಿಡುತ್ತೆ ಅಂತ ಭಯ. ಸೊ ಇವನಿಗೆ ಅದು ಏನು ಥಿಂಕ್ ಮಾಡ್ತಿದ್ನೋ, ಅವ್ನ ಮೈಂಡಲ್ಲಿ ಏನು ನೋಡ್ತಿತ್ತೋ, ನೆಕ್ಸ್ಟ್ ಲೆವೆಲ್ ಗುರು. ಏನು ಯಪ್ಪ, ನಿಜವಾಗ್ಲೂ 15 ವರ್ಷಕ್ಕೆ ಹಿಂಗೆ ಆಡ್ತೀಯ ಅಂದರೆ ಗುರು, ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಗುರು ನೀನು? ಅಪ್ಪ ಎಷ್ಟನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದೀಯಾ ಕ್ರಿಕೆಟ್ ಕೋಚಿಂಗ್ನ? ಲೈಕ್ ಏನು ಒಂದು 5 ವರ್ಷದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದೀಯ ಅನಿಸುತ್ತೆ. ಲೈಕ್ ವಿರಾಟ್ ಕೊಹ್ಲಿ ಅವರೇನೇ ಒಂದೊಂದು ಸತಿ ಬೂಮ್ರಾ ಬೌಲಿಂಗಿಗೆ ನಡುಕ್ತಾರೆ. ನಿಜವಾಗ್ಲೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಒಂದೊಂದು ಸತಿ, ರೋಹಿತ್ ಶರ್ಮಾ ಬಿಡಿ ಸೇಮ್ ಟೀಮಲ್ಲಿರೋದ್ರಿಂದ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಮತ್ತು ದೊಡ್ಡ ಬ್ಯಾಟ್ಸ್ಮನ್ಗಳು ಇನ್ನೂ ಬೇಜಾನಿದ್ದಾರೆ. ಲೈಕ್ ಸೌತ್ ಆಫ್ರಿಕಾದಿಂದ, ಆಸ್ಟ್ರೇಲಿಯಾದಿಂದ ಬ್ಯಾಟ್ಸ್ಮನ್ಗಳು ಹೆವಿ ಇದ್ದಾರೆ. ಅವರೇನೇ ಬೂಮ್ರಾ ಬೌಲಿಂಗ್ ಬರ್ತಾವನೆ ಅಂದರೆ ಲೈಕ್ ಓಕೆ ವಿಕೆಟ್ ಕಾಪಾಡ್ಕೊಳ್ಳೋಣ ಅಥವಾ ಆದಷ್ಟು 1 ರನ್ 2 ರನ್ ಎತ್ಕೊಳಕ್ಕೆ ನೋಡೋಣ ಅಂತ ನೋಡ್ತಾರೆ. ಅದು ಏನಾರು ಒಂದು ಸ್ವಲ್ಪ ಸ್ಲೋ ಆಗಿ ಬಂದರೆ 6 4 ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇಲ್ಲ ಅಂದರೆ ಕನೆಕ್ಟೇ ಮಾಡಲ್ಲ. ಸೊ ಎಷ್ಟೋ ಜನ 10 ವರ್ಷದ 15 ವರ್ಷದಿಂದ ಆಡ್ತಿರೋರೆಲ್ಲ ಬೂಮ್ರಾಗ್ ಹೊಡೆದಿರೋದೇ 3-4 6 ಹೊಡೆದಿದ್ದಾರೆ ಅಷ್ಟೇ. ಇವನು ಬರ್ತಿದ್ದಂಗೆ 1 ಓವರಲ್ಲಿ 2 6 ಹೊಡೆದು ಬಿಸಾಕವನೆ. ಅದು ಅಲ್ದಿರ ಫಸ್ಟು
ಓವರು ಅಂದರೆ ಬೂಮ್ರಾದ ಫಸ್ಟ್ ಓವರನ್ನ ಡಿಫೆಂಡ್ ಆಡ್ತಾ ಇರೋದು ಅವನು. ಏನು ನೆಕ್ಸ್ಟ್ ಲೆವೆಲ್ ಗುರು. ನೀನು ಮಾತ್ರ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ, ಯಾವಾಗಿಂದ ಆಡ್ತಿದ್ಯಾ ಯಪ್ಪ. ನೆಕ್ಸ್ಟ್ ಏನು ಹೇಳಲಿ ಗುರು, ಒಂದು ಸ್ಕೋರ್ ನೋಡಿ ಗುರು ಹೆಂಗೈತೆ. 33 ಬಾಲ್ಗೆ 57 ರನ್ನು, 17 ಬಾಲ್ಗೆ 52 ರನ್ನು, 18 ಬಾಲ್ಗೆ 31 ರನ್ನು. CSK ಮೇಲೆ ಇದು 2 ಆಗಿರೋ GT ಮೇಲೆ 18 ಬಾಲ್ಗೆ 31 ರನ್ ಹೊಡೆದವನೆ. MI ಮೇಲೆ 14 ಬಾಲ್ಗೆ 39 ರನ್ನು. RCB ಮೇಲೆ 26 ಬಾಲ್ಗೆ 78 ರನ್ ಹೊಡೆದು ಬಿಸಾಕ್ಬಿಟ್ಟವನೆ ಗುರು. ಸೊ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲು. ವಿರಾಟ್ ಕೊಹ್ಲಿ ಆ ಕ್ಯಾಚ್ ಒಂಚೂರು ಮಿಸ್ ಮಾಡಿದ್ರು ನಮ್ಮ ಸ್ಥಿತಿನ ಯಾರೂ ಹೇಳೋಕ್ಕಾಗ್ತಾಯಿರಲಿಲ್ಲ, ಕೇಳೋಕ್ಕಾಗ್ತಾಯಿರಲಿಲ್ಲ. RCB ಫ್ಯಾನ್ಸ್ ಸ್ಥಿತಿ ಹಾಗಾಗೋಗಿರೋದು. ಪಾಯಿಂಟ್ಸ್ ಟೇಬಲಲ್ಲಿ ಪ್ಲಸ್ಸಲ್ಲಿರೋದನ್ನ ಮೈನಸ್ಸಿಗೆ ತಗೊಂಡೋಗಿ ಕುಣಿಸ್ಬಿಡ್ತಿದ್ದೆ ವೈಭವ್ ಸೂರ್ಯವಂಶಿ. ಸೀರಿಯಸ್ ಆಗಿ 10 ಓವರ್ಗೆ ಮ್ಯಾಚ್ ಮುಗಿದೋಗಿದ್ರೆ ಈಗ ಕೇಳೋಕ್ಕೆ ಐತಿರಲಿಲ್ಲ. ಇನ್ ಕೇಸು 13 ಓವರಿಂದ 15ನೇ ಓವರಲ್ಲಿ ಮುಗಿದೋಗಿದ್ರು ಕೇಳೋಕ್ಕೆ ಐತಿರಲಿಲ್ಲ. ಹೆಂಗೋ ವಿಕೆಟ್ ಬಿದ್ದು 18.4 ಬಾಲ್ ಗಂಟೆ ಎಳ್ಕೊಂಡು ಹೋಗೈತೆ. ಸೊ ನೆಕ್ಸ್ಟ್ ಲೆವೆಲ್ ಆಟ ಮಾತ್ರ. ಸೊ 18 ಓವರ್ 4 ಬಾಲ್ಗೆ ಅಲ್ಲ, 18 ಓವರ್ಗೆ ಮುಗಿಸ್ಬಿಟ್ಟಿದ್ದಾರೆ. 4 ಬಾಲು ಇಲ್ಲ ಅನಿಸುತ್ತೆ ಗೈಸ್. ಸೊ 1 ನಿಮಿಷ, ಕರೆಕ್ಟಾಗಿ 18 ಓವರ್ಗೆ ಮುಗಿಸಿದ್ದಾರೆ. 4 ಬಾಲಲ್ಲ, ಸಾರಿ, ಅದು ಯಾವುದೇ ಬೇರೆ ಮ್ಯಾಚ್ ಹೇಳ್ತಿದ್ದೀನಿ. 18 ಓವರ್ ಗಂಟೆ ಎಳ್ಕೊಂಡು ಹೋಗೋರೆ. ನೆಕ್ಸ್ಟ್ ಲೆವೆಲು ಮಾತ್ರ. ಮ್ಯಾಚ್ ಮಾತ್ರ ನೆನೆಸ್ಕೋಬೇಕು. ಲೈಕ್ ವೈಭವ್ ಸೂರ್ಯವಂಶಿ ಫೀಲ್ಡಲ್ಲಿ ಇದ್ದಾನೆ ಅಂದರೆ ಎಲ್ಲರೂ ನೆನೆಸ್ಕೋಬೇಕು. ಆಡೋದ ಬ್ಯಾಡ್ವೋ ಏನು ಮಾಡೋದು ಅಂತ ಆ ರೇಂಜಿಗೆ ಆಟ ತೋರಿಸ್ತವನೆ. ಹುಡುಗರು ನೀನು ಮಾತ್ರ ನೆಕ್ಸ್ಟ್ ಲೆವೆಲು. ದಯವಿಟ್ಟು ಇದೊಂದು ಕ್ಲಾರಿಟಿ ಕೊಡು. ಎಷ್ಟನೇ ವರ್ಷದಿಂದ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ, ಏನು, ಯಾವ ಥರ ನಿಂದು ಆಟ, ಪ್ರಾಕ್ಟೀಸಲ್ಲಿ ಹೆಂಗೆ, ಅಟ್ಲೀಸ್ಟ್ ಒಂಚೂರು ಮೋಟಿವೇಟ್ ಆದರೂ ಆಗುತ್ತೆ ಬೇರೆಯವರು. ಅಂದರೆ ಯಾರ್ಯಾರೆಲ್ಲ ಕ್ರಿಕೆಟ್ ಫೀಲ್ಡಿಗೆ ಎಂಟ್ರಿ ಕೊಡಬೇಕು ಅಂತ ಕನಸು ಕಟ್ಕೊಂಡಿದ್ದಾರೋ ನೆಕ್ಸ್ಟ್ ಲೆವೆಲು. ಹುಡುಗರು ಏನು ಹೇಳಲಿ ನಾನು. 15 ವರ್ಷ, ಮಾರ್ಚ್ 27, 2011 ಹುಟ್ಟಿರೋನು. ಸೊ ಇನ್ನು 2003-4 ಅಥವಾ 1998, 1997 ಹುಟ್ಟಿರೋರೆ. ಇನ್ನು ಲೈಫಲ್ಲಿ ಸೆಟ್ಲ್ ಆಗ್ದಿರಾ ಯೋಚನೆ ಮಾಡ್ತವ್ರೆ, ಏನು ಮಾಡೋದು, ಹೆಂಗೆ ಸೆಟ್ಲ್ ಆಗೋದು, ಏನು ಎತ್ತ ಅಂತ ಫುಲ್ಲು ಡೀಪ್ ಯೋಚನೆ ಮಾಡ್ತಾರೆ ಒಂದೊಂದ್ಸತಿ. ನೀನು 15ನೇ ವರ್ಷಕ್ಕೇ ಈ ರೇಂಜಿಗೆ ಎಲ್ಲರಿಗೂ ಟಾಪ್ ಪ್ಲೇಯರ್ಸ್ಗೆಲ್ಲ ನೀನು ನೀರು ಕುಡಿಸೋದ್ರೆ ಏನು ಹುಡುಗರು. ಮೊನ್ನೆ MI ಮ್ಯಾಚಲ್ಲಿ ಎಲ್ಲ ಲೈಕ್ ಹೆಂಗರು ವಿಕೆಟ್ ತೆಗಿಯೋದು ಅಂತ ಎಲ್ಲರೂ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಇವನು ಬೂಮ್ರಾ ಇವರೆಲ್ಲ ಲೈಕ್ ಒಂದು 5 ನಿಮಿಷ ಯೋಚನೆ ಆಗ್ಬಿಟ್ಟಿರ್ತಾರೆ ಹೆಂಗೆ ವಿಕೆಟ್ ತೆಗಿಯೋದು, ಏನು ಈ ರೇಂಜಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾವೆ ಇವನು, ಯಾವ ರೇಂಜು. ಅದು ಬೂಮ್ರಾ ಬೌಲಿಂಗಿಗೆ 6 ಹೊಡೆದಿದೆಯಲ್ಲ ನೀನು, ಗ್ರೇಟ್ ಗುರು ನೀನು. ನೆಕ್ಸ್ಟ್ ಲೆವೆಲು. ಏನು ಕಣ್ಗಿನ್ ಮುಚ್ಕ ಆಡ್ತೀಯಾ ಅಥವಾ ಸುಮ್ಮನೆ ಸಿಕ್ಕಿದ ಬಾಲ್ಗೆಲ್ಲ ಕನೆಕ್ಟ್ ಮಾಡೋಕ್ಕೆ ಹೋಗ್ತೀಯೋ ಅಥವಾ ಏನು ಲಕ್ ಅಥವಾ ಹಾರ್ಡ್ ವರ್ಕು, ಏನು ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲಪ್ಪ. ಈ ರೇಂಜಿಗೆ ಆಡಬೇಡಪ್ಪು. ಎಲ್ರಿಗೂ RCB ಅವರು ಬಾಯಿಗೆ RCB ಅವರೇ ಬಾಯಿಗೆ ಬರ್ಸೋದಲ್ಲಿ ಗ್ರೇಟು. ನೀನು ಇನ್ನೂ ಬಾಯಿಗೆ ಬರ್ಸ್ಬಿಟ್ರೆ ನಾವೆಲ್ಲಿ ಹೋಗೋಣ ಹೇಳೋಗುರು ನೀನು. ನಾವೆಲ್ಲಿ ಹೋಗ್ಬೇಕು ಅಪ್ಪ ಭಗವಂತ. ಸದ್ಯಕ್ಕೆ ಹೆಂಗೋ ಇನ್ನೂ ಬರೀ ಬ್ಯಾಟ್ಸ್ಮ್ಯಾನ್ ಆಗಿದೆಯಾ. ಇನ್ ಕೇಸ್ ಬೌಲರ್ ಆಗೋದ್ರೆ ಇನ್ನು ಎಷ್ಟು ವಿಕೆಟ್ ತೆಗಿತೀಯ ಗುರು ನೀನು. ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡು. ಅದ್ರದ್ದು ಎಲ್ಲ ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡು ಆಲ್ರೌಂಡರ್ ಆಗಿ. ಅಪ್ಪ ನೆಕ್ಸ್ಟ್ ಲೆವೆಲ್ ಗುರು ನಿಂದು ಮಾತ್ರ. ಆಟ ಮಾತ್ರ ನೆನೆಸ್ಕೋಬೇಕು ಜೀವನದಲ್ಲಿ ಎಲ್ಲರೂ. ನೆಕ್ಸ್ಟ್ ಯಾರ್ಯಾರೆಲ್ಲ ಪ್ಲೇಯರ್ ಆಗಬೇಕೋ ಅವರೆಲ್ಲ ನೆನೆಸ್ಕೋಬೇಕು ನಿನ್ನ. ಆ ರೀತಿ ಸೃಷ್ಟಿ ಮಾಡ್ತಿದ್ದೆ 15ನೇ ವರ್ಷಕ್ಕೆ ಈ ರೇಂಜಿಗೆ ರೆಕಾರ್ಡ್ಗಳು ಮಾಡೋದು ಅಷ್ಟು ಈಸಿ ಇಲ್ಲ. ಪರವಾಗಿಲ್ಲ ಗುರು. T20 ಮ್ಯಾಚಿಗೆ ಆದಷ್ಟು ವರ್ಲ್ಡ್ ಕಪ್ಪು T20 ಮ್ಯಾಚ್ಗೆ ಕರ್ಕೊಳ್ಳಿ ನಿನ್ನ, ಬೇಗ ಸಕ್ಸಸ್ ಆಗಲಿ. ಸೊ ಅದೊಂದೇ ಬಯಸೋದು. ಸೊ ಇಲ್ಲಿ RCB ಫ್ಯಾನು ಅಂದ್ಬಿಟ್ಟು ನಾನು ಲೈಕ್ ನೆಗೆಟಿವ್ ಆಗಿ ಮಾತಾಡೋದು, ವೈಭವ್ ಸೂರ್ಯವಂಶಿಗೆ ನೆಗೆಟಿವ್ ಆಗಿ ಮಾತಾಡೋದು, ಅದು ಮಾಡೋದು ಇದೆಲ್ಲ ಏನಿಲ್ಲ. ಅವ್ರ ಟ್ಯಾಲೆಂಟು ಅವ್ರು ಬೆಳೀತವ್ರೆ. ಲೈಕ್ ಬೆಳೆಯೋರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು. ಲೈಕ್ RCB ಫ್ಯಾನು ಅಂದ್ಬಿಟ್ಟು RCB ಇದ್ದರೆ ಮಾತ್ರ ಸಪೋರ್ಟ್ ಮಾಡ್ತೀವಿ, RCB ಇಲ್ಲ ಅಂದರೆ ಸಪೋರ್ಟ್ ಮಾಡಲ್ಲ ಅನ್ನೋ ಕ್ಯಾಟಗರಿ ನಂದಲ್ಲ, ನಮ್ಮದು ಅಲ್ಲ. ಆ್ಯಕ್ಚುಲಿ RCB ಫ್ಯಾನ್ಸ್ ಮ್ಯಾಕ್ಸಿಮಮ್ ಯಾರೂ ಆ ಥರ ಯೋಚನೆ ಮಾಡಲ್ಲ. ಬೆಳೆಯೋರು ಬೆಳಿಬೇಕು. ಲೈಕ್ ಅದರಲ್ಲಿ ಎಲ್ಲ ಏನು ನಮಗೇನು RCB ಒಂದು ಗೆಲ್ಲಬೇಕು, ಅದ್ರಲ್ಲಿ ಖುಷಿ. ಅದ್ರ ಬಿಟ್ಟು ಯಾರೋ ಚಿಕ್ಕ ಹುಡುಗ ಬೆಳಿತವನೆ ನಮ್ಮನ್ನ ತುಳಿತವನೆ ಅಂತ ನಾವು ಯೋಚನೆ ಮಾಡೋ ಥರ ಮೈಂಡ್ಸೆಟ್ ನಮಗಿಲ್ಲ. ಸೊ
ಎಕ್ಸ್ಪೆಷಲಿ ಯಾರಿಗಿದೆಯೋ ಇಲ್ವೋ, ನನಗಂತೂ ಇಲ್ಲ. ಸೊ ಬೆಳೆಯೋರು ಬೆಳಿಬೇಕು ಆರಾಮಾಗಿ, ಅದು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತವನೆ. ಸೊ ಮಾಡಲಿ, ಇನ್ನೂ ಮುಂದೆ ಬರಲಿ, ಇನ್ನೂ ಎಲ್ಲ ಬ್ರೇಕ್ನು ಎಲ್ಲ ಟಾಪ್ ಬ್ರೇಕ್ಸ್ನು ಮುಗೀಲಿ, ಇವನೇ ಟಾಪ್ ಒನ್ನಾಗ ನಿಂತ್ಕೊಳ್ಳಿ. ಲೈಕ್ 15 ಬಾಲ್ಗೆ 15 ಬಾಲ್ಗೆ 50 ರನ್ಸು ಇವಂದೇ ಸೆಕೆಂಡಲ್ಲಿ ಇರೋದು. ಸೊ 13 ಬಾಲ್ಗೆ 50 ರನ್ಸ್ ಹೊಡೆದಿರೋ ಇದ್ದಾರೆ, ಅದನ್ನು ಕೂಡ ಬ್ರೇಕ್ ಮಾಡಲಿ ಆದಷ್ಟು ಬೇಗ. ಸೊ 12 ಬಾಲ್ಗೆ ಹೊಡಿಲಿ 50, ಸೊ ಅದು ಬ್ರೇಕ್ ಆಗೋಗುತ್ತೆ. ಸೊ ಈ ರೀತಿ ಎಲ್ಲ ಮಾಡಲಿ, ಅವರು ಕಷ್ಟ ಬಿದ್ದಿರ್ತಾರೆ. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ನಾನೊಂದೇನು ಹೇಳ್ತೀನಿ, 15ನೇ ವರ್ಷಕ್ಕೆ ಬಂದು ಹಿಂಗೆ ಆಡ್ತಿದ್ದಾನೆ. ಲೈಕ್ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ, ಕಣ್ಣು ಮುಚ್ಕೊಂಡು ಆಡ್ತೀವಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಅವ್ರು ಹಾರ್ಡ್ ವರ್ಕ್ ಎಷ್ಟಿರುತ್ತೆ. ಸೊ ಅಲ್ಲಿ ಹೋಗಿ ಅಷ್ಟು ಜನ ಟಾಪ್ ಪ್ಲೇಯರ್ಸ್ ಮುಂದೆ ಹೋಗಿ ಟಕ್ಕರ್ ಕೊಟ್ಟು ನಿಂತು 6 4 ಹೊಡೆಯೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಸ್ಕೋರ್ ಮಾಡೋದಂತೂ ಇನ್ನೂ ಈಸಿ ಅಲ್ಲ. ಯಾಕೆಂದರೆ ಅಲ್ಲಿ ಎಷ್ಟು ಬೂಮ್ರಾ ಟಾಪ್ ಬೌಲರು, ಅವ್ರಿಗೇನೆ ಟಕ್ಕರ್ ಅಂದರೆ ಲೈಕ್ ನೆಗೆಟಿವ್ ಆಗಲ್ಲ, ಪಾಸಿಟಿವ್, ಅವ್ರ ಬಾಲ್ಗೆ 6 4 ಹೊಡೆಯೋಷ್ಟು ತಾಕತ್ತೈತೆ ಅಂದರೆ ಯಾವ ರೇಂಜಿಗೆ ಹಾರ್ಡ್ ವರ್ಕ್ ಇರಬೇಕು, ಯಾವ ರೇಂಜಿಗೆ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಇವ್ರದೆಲ್ಲ ಟಾಪ್ ಪ್ಲೇಯರ್ಸು. ಸೊ ಇವ್ರ ಮುಂದೆ ನಿಂತು ಆಡಿ ಅದನ್ನು ಆ ರೇಂಜಿಗೆ ಲೈಕ್ 6 4 ಹೊಡಿತಾರೆ ಅಂದರೆ ನೆಕ್ಸ್ಟ್ ಲೆವೆಲು. ಆಮೇಲೆ RCBಲೂ ಕೂಡ ಟಾಪ್ ಪ್ಲೇಯರ್ಸ್ ಇದ್ದಾರೆ. ಸೊ ಅದರಲ್ಲೂ ಅವ್ರ ಮುಂದೇನು ಟಾಪ್ ಬೌಲರ್ಸ್ಗೂ ಟಕ್ಕರ್ಗಳು ಕೊಟ್ಕೊಂಡು ಹೋಗೋಕೆ, ಅಂದರೆ ನೆಗೆಟಿವ್ ಆಗಿ ಅಂದರೆ ಅವ್ರೇನು ಆ್ಯಟಿಟ್ಯೂಡ್ ತೋರಿಸಿಲ್ಲ, ಅಥವಾ ಅಥವಾ ಆಟಿಟ್ಯೂಡು ಈ ಥರ ಏನು ತೋರಿಸ್ತೀರಾ. ಲೈಕ್ ಅವ್ರ ಮ್ಯಾಚ್ ಅವ್ರು ಆಡಿದ್ದಾರೆ ಅಷ್ಟೇ. ಆಮೇಲೆ ಅದರಲ್ಲೆಲ್ಲ ಏನಿಲ್ಲ ಗೈಸ್, ಬೆಳೆಯೋರು ಯಾವತ್ತಿದ್ರೂ ಬೆಳಿಬೇಕು, ಹಾರ್ಡ್ ವರ್ಕು ಯಾವತ್ತಿದ್ರೂ ಬೆಳೆಯುತ್ತೆ. ಸೊ ಇದರಲ್ಲಿ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವ್ದು ಮೇಲಾದ್ರೂ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ಬಿಸ್ನೆಸ್ ಫೀಲ್ಡಿಗೆ ಬರಬೇಕಾ, ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಥವಾ ನೀವು ಯಾವುದಾದ್ರೂ ಜಾಬಿಗೆ ಸೇರ್ಕೋಬೇಕಾ. ನಾನು ಹೇಳೋದು ಒಂದೇ, ಇವಾಗ ನೋಡಿ ವೈಭವ್ ಸೂರ್ಯವಂಶಿ, ಇದು ಕ್ರಿಕೆಟ್ ಪ್ಯಾಷನ್ ಇತ್ತು. ಸೊ ಚಿಕ್ಕ ವಯಸ್ಸಿಂದನೂ ಕ್ರಿಕೆಟ್ ಆಡ್ಕೊ ಬಂದಿದ್ದಾರೆ ಅಂತ ಅನಿಸುತ್ತೆ. ಸೊ ಚಿಕ್ಕ ವಯಸ್ಸು ಸರಿ ಗೈಸ್, ಒಂದು ಸ್ವಲ್ಪ ಕಸ್ಟಮರ್ಸ್ ಬರ್ತಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಪ್ರತಿದಿನ ಹೇಳ್ತಿದ್ದೆ ನಂದು ಒಂದು ಕೊಂಟೇಕ್ ಅಂತ. ಸೊ ಇವತ್ತು 2-3 ಟೇಕ್ ಆಗೋಗ್ತಿದೆ. ಸೊ ದಯವಿಟ್ಟು ಸಾರಿ, ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗಲೂ ರೀಶೂಟ್ ಮಾಡ್ಬೋದು, ಬಟ್ ನನಗೆ ಅಷ್ಟು ಟೈಮ್ ಇಲ್ಲ. ಸೊ ಆಲ್ಮೋಸ್ಟ್ 10 ಮಿನಿಟ್ಸ್ ಹತ್ತಿರ ಆಗೋಗಿದೆ ವಿಡಿಯೋ. ಸೊ ಇದನ್ನು ಬ್ರೇಕ್ ಮಾಡಿ ತಿರ್ಗಾ 10 ನಿಮಿಷ ಕೂತ್ಕೊಂಡು ಮಾತಾಡಬೇಕು ಅನ್ನೋ ಪೇಷನ್ಸ್ ನನಗಿಲ್ಲ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನು ಹೇಳ್ತಿದ್ದೆ, ಲೈಕ್ ಬ್ಯಾಕ್ ಟು ಫಾರ್ಮ್. ಸೊ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅಷ್ಟು ಜನಕ್ಕೆ ಟಕ್ಕರ್ ಕೊಡೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಟಕ್ಕರ್ ಕೊಡೋದು ಅನ್ನೋದಕ್ಕಿಂತ ಗೈಸ್, ಇವಾಗ ನಾನೊಂದೇ ಹೇಳೋದು, ನೀವೇನು ಗೋಲ್ ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಲೈಕ್ ಬಿಸ್ನೆಸ್ ಮಾಡಬೇಕಾ, ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಥವಾ ನೀವೇನಾದರೂ ಇಂಜಿನಿಯರಿಂಗ್ ಮಾಡಬೇಕಾ, ಇಂಜಿನಿಯರಿಂಗ್ ಆ ಫೀಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಥವಾ ನೀವು ಡಾಕ್ಟರ್ ಆಗಬೇಕಾ, ಅಥವಾ ನೀವು ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಸಲ್ಲೇ ಲಕ್ಷಾಂತರ ಥರ ಬಿಸ್ನೆಸ್ ಐತೆ ಅಂದ್ಬಿಟ್ಟು ನೀವು 10 ಥರ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋದಲ್ಲ, ಒಂದು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ. ಸೊ ಒಂದೊಂದು ಸ್ಟ್ಯಾಂಡ್ ತಗೊಳ್ಳಿ. ಅದೇನಾರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಐತೈತೆ ಅನಿಸಿದಾಗ ಓಕೆ, ಸೆಕೆಂಡು ಬೆಸ್ಟಾಗಿ ಪ್ರಿಪೇರ್ ಮಾಡಿ, ಸೆಕೆಂಡ್ ಬಿಸ್ನೆಸ್ ಇದ್ರ ಜೊತೆಗೆ ಅದನ್ನು ಹಾಕೊಳ್ಳೋಕೆ ಟ್ರೈ ಮಾಡಿ. ಇದನ್ನು ಕಂಪ್ಲೀಟಾಗಿ ಬಿಟ್ಬಿಡೋಕೆ ಟ್ರೈ ಮಾಡಿ. ಯಾಕಂದರೆ ಎಷ್ಟು ತಿಂಗಳು 10 ದಿನ ನೀವು ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ರೆ 10 ದಿನವೂ ವೇಸ್ಟ್ ಆಗಿ ಬಿಡಬಾರ್ದು. ಸೊ ಅದ್ರಲ್ಲಿ ಏನಾರ ಮಾಡಿ ಎತ್ತಬೇಕು. ಯಾಕಂದರೆ ಗೈಸ್ ಒಂದು ಹೇಳ್ತೀನಿ, ಮನುಷ್ಯಕ್ಕೆ ಆಗದಿರೋದು ಯಾವುದೂ ಇಲ್ಲ. ಸೊ ಈಗ ಬಿಸ್ನೆಸ್ಸು ಇವಾಗ ಫಾರ್ ಎಕ್ಸಾಂಪಲ್ಲು ಬಟ್ಟೆ ಬಿಸ್ನೆಸ್ಸು ಸುಮಾರು ಜನ ಲಾಸ್ ಆಗ್ತೈತೆ ಅಂದ್ಬಿಟ್ಟು ಬಟ್ಟೆ ಬಿಸ್ನೆಸ್ನ ಕ್ಲೋಸ್ ಮಾಡ್ತಿದ್ದಾರೆ. ಸೊ ನಾನು ಕ್ಲೋಸ್ ಮಾಡ್ಬೋದು, 2 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಲೈಕ್ ಎಲ್ಲ ಹೋಲ್ಸೇಲಾಗಿ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಬಟ್ ನಾನು ಇಷ್ಟು 6 ತಿಂಗಳು ಕಷ್ಟ ಬಿದ್ದಿದ್ದೀನಲ್ಲ, ಅದು ಯಾರ ಕಣ್ಗೂ ಕಾಣಿಸಲ್ಲ. ಆಮೇಲೆ ಕಷ್ಟ ಬಿದ್ದರೆ ಯಾವತ್ತಿದ್ರು ವಾಪಸ್ ಬಂದೇ ಬರುತ್ತೆ. ಸೊ ನೀವೇನಾರು ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನು ಇವಾಗ ಏನೇನೋ ಹೊಸ್ದಾಗಿ ಏನಾರು ಮಾಡೋಕ್ಕೆ ಯೋಚನೆ ಮಾಡಿ ಪ್ಲ್ಯಾನಿಂಗ್ ಮಾಡ್ತಿದ್ದೀನಿ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಬಿಸಿ ಇದ್ದೀನಿ. ಸೊ ಆ ರೀತಿ ಹೊಸ್ದಾಗಿ ಅಪ್ಡೇಟ್ಗಳು ಮಾಡ್ತಾ ಇರ್ರಿ. ಸೊ ಅವಾಗ ಕಸ್ಟಮರ್ಸ್ ಆಟೋಮೆಟಿಕ್ಕಾಗಿ ಬರ್ತಾರೆ. ನಿಮ್ಮ ಹಾರ್ಡ್ ವರ್ಕು ಗೈಸ್, ಇದೆಲ್ಲ ಏನು ಗೊತ್ತಾ, ಇವಾಗ ವೈಭವ್ ಸೂರ್ಯವಂಶಿ ಇದೆ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಸೊ ಅವರು 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, ಅದೆಲ್ಲ ಸೆಕೆಂಡ್ರಿ, ಅದು ಮ್ಯಾಟ್ರೇ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 12 ವರ್ಷದಿಂದನೇ ಸ್ಟಾರ್ಟ್ ಮಾಡಿ 15ನೇ ವರ್ಷಕ್ಕೆ ಕ್ಲಿಕ್ ಆಗೋರೆ ಅಂದ್ರೂ ಅದು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಅವ್ರು ಆಡ್ತವ್ರಲ್ಲಿ ಲೈಕ್ 15ನೇ ವರ್ಷಕ್ಕೆ ಆಡ್ತಿದ್ದಾರೆ. ಸೊ ಹಿಂದೆ ಏನಾಗೈತೆ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡೋಕೆ ಮ್ಯಾಟ್ರ್ ಆಗಲ್ಲ. ಅಲ್ಲಿ ಬಂದು ಆಡ್ತವ್ರ, ಅಷ್ಟೆಲ್ಲ ಮುಂದೆ ನಿಂತು ಆಡ್ತವ್ರ, ಆಮೇಲೆ ಒಳ್ಳೊಳ್ಳೆ ಸ್ಕೋರ್ ಮಾಡ್ತವ್ರ, ಒಳ್ಳೊಳ್ಳೆ ರೆಕಾರ್ಡ್ಗಳು ಮಾಡ್ತವ್ರ, ರೆಕಾರ್ಡ್ ಬ್ರೇಕ್ ಮಾಡ್ತವ್ರ ಎಷ್ಟೊಂದು. ಸೊ ಇದು ಮ್ಯಾಟ್ರ್ ಆಗೋದಲ್ಲಿ ಫೈನಲಿ. ಸೊ ನಿಮ್ಮ ರಿಸಲ್ಟ್ ಮ್ಯಾಟ್ರ್ ಆಗೋದು. ಸೊ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಮಾಡಿದ್ದೀರಾ, ಅಥವಾ ಎಷ್ಟು ಸಾಲ ಮಾಡಿದ್ದೀರಾ, ಯಾವ ಥರ ಬಿದ್ದಿದ್ದೀರಾ, ಯಾವ ಥರ ಒಡ್ಸ್ಕೊಂಡಿದ್ದೀರಾ, ಯಾವ ಥರ ಏಟ್ಗಳು ಮಾಡ್ಕೊಂಡಿದ್ದೀರಾ, ಯಾವ ಥರ ಯೋಚನೆ ಮಾಡಿದ್ದೀರಾ, ಯಾವ ಸಿಚುವೇಷನಿಂದ ಬಂದಿದ್ದೀರಾ, ಇದೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ. ಒಂದು ಸತಿ ಸಕ್ಸಸ್ ಸಿಕ್ಬಿಟ್ರೆ ಸೊ ಇದೆಲ್ಲದನ್ನು ತುಳ್ಕೊಂಡು ಬಂದ್ಬಿಡ್ಬೋದು, ಲೈಕ್ ಆ ಥರ. ಸೊ ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಏನಾರ ಒಂದು ಫಿಕ್ಸ್ ಆಗಿ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಇದಾಗಿರ್ತೀರಲ್ಲ, ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ಅದನ್ನೇ ಎತ್ತಕ್ಕೆ ಟ್ರೈ ಮಾಡಿ. ಸೊ ಅವಾಗ ನಿಮ್ಮ ಹಾರ್ಡ್ ವರ್ಕ್ ಎಲ್ಲದಕ್ಕೂ ಒಂದಿನ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ ಸಿಕ್ಕಿದಾಗ ಇದೆಲ್ಲ ಮರ್ತೋಗ್ಬಿಡುತ್ತೆ ಗೈಸ್, ಮರ್ತೋಗ್ಬಿಡುತ್ತೆ, ನಿಮಗೆ ಮರ್ತೋಗ್ಬಿಡುತ್ತೆ, ಬೇರೆಯವ್ರಿಗೆಲ್ಲ ಮಕ್ಕೊಡ್ದಂಗೆ ಇರುತ್ತೆ ಅದು. ಸೊ ಇದು ನನ್ನ ಕಡೆಯಿಂದ ಒಂದು
ಲೈಕ್ ಮೋಟಿವೇಶನ್ ಸ್ಪೀಚ್ ಅಂತಲೇ ಅನ್ಕೊಳ್ಳಿ. ಸೊ ಈ ರೀತಿ ಹಾರ್ಡ್ ವರ್ಕ್ ಅಷ್ಟೇ ಗೈಸ್. ಫೋಕಸ್ ನಿಮ್ಮ ವರ್ಕ್ ಮೇಲೆ ನೀವು ಫೋಕಸ್ ಮಾಡಿ. ಸೊ ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ 100% ಫೋಕಸ್ ಆಗಿರಿ. ಸೊ ಫೋಕಸ್ ಆಗಿಬಿಟ್ಟು ಅದನ್ನೇ ನಿಮ್ಮ ಒಂದು ಗೋಲ್ ಅನ್ನೋದು ಇಟ್ಕೊಳ್ಳಿ ಗೈಸ್. ಗೋಲ್ ಅನ್ನೋದು ಇಟ್ಕೊಂಡು ಗೋಲ್ ಫಿಕ್ಸ್ ಮಾಡ್ಕೊಂಡು 1-2 ದಿನ ಲೇಟ್ ಆಗ್ಬೋದು ಗೋಲ್ ರೀಚ್ ಆಗುತ್ತೆ, ಬಟ್ ಗೋಲ್ ರೀಚ್ ಆಗೋಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತಾ. ಸೊ ಇವಾಗ 100 ಮೀಟರ್ಸ್ನ ನೀವು ಸುಮ್ಮನೆ ನೀವು ಒಬ್ಬರೇ ಓಡಬೇಕಾದ್ರೆ ಲೈಕ್ 2 ನಿಮಿಷಕ್ಕೆ ಓಡ್ತಾ ಇರ್ತೀರಾ ಅಥವಾ 30 ಸೆಕೆಂಡ್ಸ್, ಅದು ಬೇಡ ಗೈಸ್. 30 ಸೆಕೆಂಡ್ಸ್ ತುಂಬ ಬೇಗ ಆಗೋಯ್ತು. ಒಂದು ನಿಮಿಷಕ್ಕೆ ಓಡ್ತಾ ಇರ್ತೀರ ಅಂದರೆ 60 ಸೆಕೆಂಡ್ಸಿಗೆ ರೀಚ್ ಆಯ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಜೊತೆಗೆ ಸೇರಿದಾಗ 60 ಸೆಕೆಂಡ್ಸಿಗೆ ರೀಚ್ ಆಗೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ 65 ಸೆಕೆಂಡ್ಸ್, 65ಇಂದ 70 ಸೆಕೆಂಡ್ಸ್ ಅಷ್ಟರಲ್ಲಿ, ಅಂದರೆ 1.5 ನಿಮಿಷದಷ್ಟರಲ್ಲಿ, ಅಂದರೆ 1.5 ನಿಮಿಷನಲ್ಲ, 70 ಸೆಕೆಂಡ್ಸ್ ಅಂದರೆ 1 ನಿಮಿಷ 10 ಸೆಕೆಂಡು. ಸೊ ಅಷ್ಟರಲ್ಲಿ ರೀಚ್ ಆಗ್ತೀರಾ. ಸೊ ಇಫ್ ಇನ್ ಕೇಸು ಯಾರೂ ಆ ಟೈಮಿಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ನೀವೇ ಫಸ್ಟ್ ಬರ್ತೀರಾ. ಸೊ ಇದು ಮ್ಯಾಟ್ರ್ ಆಗೋದು. ಸೊ ಈ ರೀತಿ ಮೋಟಿವೇಶನ್ ಮಾಡ್ಕೊಳ್ಳಿ. ಸೊ ಯಾವತ್ತೂ ಕುಗ್ಗಕ್ಕೆ ಹೋಗಬೇಡಿ. ಸೊ ನೀವು ಏನಾರ ಮಾಡಿ ಗೈಸ್ ಪ್ರಪಂಚದಲ್ಲಿ ಮನುಷ್ಯರ ಕೈಲಿ ಆಗದೆ ಇರೋದು ಏನೂ ಇಲ್ಲ. ಆಮೇಲೆ ಪ್ರಾಬ್ಲಮ್ ಗೊತ್ತು, ನನಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಗೈಸ್, ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಮ್ಯಾಥಮೆಟಿಕ್ಸಲ್ಲೇ ಕೂಡ ಎಂಥ ಪ್ರಾಬ್ಲಮ್ ಕೊಟ್ರು, ಅದು ಎಷ್ಟೇ ಟಫ್ ಇದ್ರೂ ಲಾಸ್ಟಲ್ಲಿ ಒಂದು ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಫೈಂಡ್ ಎಕ್ಸ್ ಕೊಟ್ಟಾಗ ನೀವು ನೋಡಿದ ತಕ್ಷಣ ಕ್ವಶನ್ ನೋಡಿದ ತಕ್ಷಣ ಅನ್ಕೋತೀರಾ ಫೈಂಡ್ ಎಕ್ಸ್, ಇದಕ್ಕೆ ಹೆಂಗೂರು ಎಕ್ಸ್ ಕಂಡು ಹಿಡಿಯೋದು ಅಂತ. ಬಟ್ ಸಾಲ್ವ್ ಮಾಡ್ತಾ ಫೈನಲಾಗಿ ಎಕ್ಸ್ ಆನ್ಸರ್ ಸಿಕ್ಕುತ್ತೆ. ಇದೇ ರೀತಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಯಾವತ್ತೂ ಕುಗ್ಗಕ್ಕೆ ಹೋಗಬೇಡಿ, ಯಾವತ್ತೂ ಡಿಮೋಟಿವೇಟ್ ಮಾಡ್ಕೊಬೇಡಿ. ನಿಮಗೆ ನೀವು ಏನಾರು ಆಗಲಿ ಗೈಸ್, ನೀವು ಸೋತೆ ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಂದು ಬಿಸ್ನೆಸ್ ಇಟ್ಟಿದ್ದೀನಿ. ಇವಾಗ ಈ ಬಿಸ್ನೆಸ್ ಆಗಲಿಲ್ಲ, ಹೋಲ್ಸೇಲಲ್ಲಿ ಕೊಟ್ಬಿಟ್ಟೆ ಅಥವಾ ಮುಚ್ಚಿಬಿಟ್ಟೆ, ಏನೋ ಒಂದು ಆಗೋಯ್ತು ಅಂತ ಇಟ್ಕೊಳ್ಳಿ. ನಾನು ಟ್ರೈ ಮಾಡಿದ್ದೀನಿ ಗುರು, ಅಟ್ಲೀಸ್ಟ್ ನಾನು ಏನೋ ಒಂದು ಬಿಸ್ನೆಸ್ ಇಟ್ಬಿಟ್ಟು ನಾನು 6 ತಿಂಗಳು ಟ್ರೈ ಮಾಡಿದ್ದೀನಿ. ನೀನೇನು ಮಾಡಿದ್ಯಾ ಬೇರೆಯವ್ರಿಗೆ? ಇವಾಗ ನನ್ನ ಬೆರಳು ತೋರಿಸಿ ಮಾತಾಡೋರಿಗೆ ನೀನೇನು ಗುರು, ನೀನೇನು ಮಾಡಿದ್ಯಾ ಗುರು, ಏನು ಮುಚ್ಕೊಂಡು ಹೋದೆ ಹಂಗೆ ಹಿಂಗೆ ಅಂತ ಲಕ್ಷಾಂತರ ರೂಪಾಯಿ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಹೌದು ಗುರು, ನಾನು ಟ್ರೈ ಮಾಡಿದೆ ಬಿಸ್ನೆಸ್ಸಲ್ಲಿ, ನಾನು ಏನೋ ಟ್ರೈ ಮಾಡಿದೆ. ನೀನೇನು ಮಾಡಿದೆ 6 ತಿಂಗಳಲ್ಲಿ? 6 ತಿಂಗಳಿಂದ ನೀನೇನು ಮಾಡಿದ್ಯಾ? ಇಷ್ಟೇ ಯಾವತ್ತಿದ್ರೂ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ನೀವು ಏನಾದರೂ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಅದು ಎಕ್ಸ್ಪೆರಿಮೆಂಟ್ ಅಂದರೆ ಸಕ್ಸಸ್ ಆದರೆ ಅದೊಂದು ಫಾರ್ಮುಲಾ ಆಗಿ ಅದೊಂದು ನಿಮ್ಗೆ ನೆಕ್ಸ್ಟ್ ಲೆವೆಲ್ಗೆ ಸಕ್ಸಸ್ ತಗೊಂಡು ಕೊಡ್ತೀವಿ. ಇನ್ ಕೇಸ್ ಆಗಲಿಲ್ವ ಓಕೆ ನೆಕ್ಸ್ಟ್ ಟ್ರೈ ಮಾಡಿ, ಇನ್ನೊಂದು ಥರ ಟ್ರೈ ಮಾಡಿ. ಸೊ ಅಥವಾ ಅದೇ ಬಿಸ್ನೆಸ್ಸಲ್ಲಿ ಅಪ್ಡೇಟ್ ಆಗಿ ನಿಮಗೆ ಜನರಿಗೆ ಯಾವ ಥರ ಕೇಳ್ತಿದ್ದಾರೆ. ಇವಾಗ ಶಾಪ್ ಇಟ್ಕೊಂಡು ಶಾಪ್ ಇದು ಮಾಡಿ 6 ತಿಂಗಳಾಗ್ತಿದೆ, 6 ತಿಂಗಳಿಂದ ಕಸ್ಟಮರ್ಸ್ ಬರ್ತಿದ್ದಾರೆ, ಕಸ್ಟಮರ್ಸ್ ನೋಡ್ತಾ ಇದ್ದೀನಿ ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಎತ್ತ. ಆಮೇಲೆ ಈ ಏರಿಯಾಗೆ ನಾನು ಈ ಏರಿಯಾದಲ್ಲಿ ಯಾವ ಥರ ಟ್ರೆಂಡ್ ನಡೆಯುತ್ತೆ, ಈ ಏರಿಯಾದಲ್ಲಿ ಯಾವ ಥರ ಕೇಳ್ತಾರೆ ಅನ್ನೋದು ನನಗೆ ಇನ್ನೂ ಅನಲೈಸ್ ಆಗಿಲ್ಲ. ಸೊ ಅನಲೈಸ್ ಆದಾಗ ಸೊ ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅದನ್ನೆಲ್ಲ ಒಂದು ನೋಟ್ ಮಾಡ್ಕೊಂಡು ಯಾರು ಮ್ಯಾಕ್ಸಿಮಮ್ ಯಾವ ಥರ ಕ್ಲಾತ್ಸ್, ಯಾವ ಥರ ಮೆಟೀರಿಯಲ್ಸ್ ಕೇಳ್ತಿದ್ದಾರೆ, ಯಾವ ಥರ ಇದೆ ಟ್ರೆಂಡ್ ಇಲ್ಲಿ ಅಂತ ಅದನ್ನು ಕ್ಯಾಚ್ ಮಾಡ್ಕೊಂಡು ಅದನ್ನು ಇದು ಮಾಡಬೇಕು, ಅದನ್ನು ಕ್ಯಾಪ್ಚರ್ ಮಾಡಬೇಕು. ಇದೇ ಹಾರ್ಡ್ ವರ್ಕ್ ಅಂದರೆ ಗೈಸ್. ಸೊ ವೈಭವ್ ಸೂರ್ಯವಂಶಿ ಬಗ್ಗೆ ಮಾಡ್ತಿದ್ದೆ ಈ ವಿಡಿಯೋನ. ಸೊ ಆದ್ರೂ ಇರಲಿ ಪರವಾಗಿಲ್ಲ, ಅದೇ ಮೋಟಿವೇಶನ್ ಆಗಿ ಒಂದು ಸ್ವಲ್ಪ ಹೇಳಿದೆ. ಲೈಕ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವೈಭವ್ ಸೂರ್ಯವಂಶಿ ಹೇಳ್ಬಿಟ್ಟು ಅದಾದಮೇಲೆ ಹೇಳಿದ್ದೀನಿ. ಬಟ್ ಇನ್ನೂ ಒಂದೇನು ಅಂದರೆ ಗೈಸ್ ನೆಕ್ಸ್ಟ್ ಲೆವೆಲ್ ಆಟ ಇವನು ಮಾತ್ರ. ಸೊ ಇದೇ ರೀತಿ ಹೋದರೆ ನೆಕ್ಸ್ಟು ಏನಾಗ್ತಾನೋ ಗೊತ್ತಿಲ್ಲ, ಅಂದರೆ ನೆಕ್ಸ್ಟ್ ಯಾವ ರೀತಿ ಬೆಳೀತಾನೋ ಅಂತ ಗೊತ್ತಿಲ್ಲ ಅಂತ ಹೇಳ್ತೀನಿ. ಏನಾಯ್ತಾನೋ ಅಂದರೆ ಲೈಕ್ ಏನೋ ಆಗೋಗುತ್ತೆ ನೆಗೆಟಿವ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಯಾವ ರೀತಿ ಬೆಳೀತಾನೆ ಅಂತ ಎಕ್ಸ್ಪೆಕ್ಟೇಷನ್, ಅಂದರೆ ಯೋಚನೆ ಮಾಡಿದ್ರೆ ಸುಸ್ತಾಗ್ತಿದೆ. ಸೊ ಈ ರೀತಿ ಎಲ್ಲ ಆಡಿದ್ರೆ ನೆಕ್ಸ್ಟ್ ಲೆವೆಲ್ಗೂ ಆಟ ಮಾತ್ರ ನಿಂದು ಹುಡುಗರು ಎಂತೆಂಥ ಟಾಪ್ ಪ್ಲೇಯರ್ಸ್ಗೆ ಲೈಕ್ 1 ಸೆಕೆಂಡು ದಂಗ್ ಮಾಡಿಸ್ಬಿಟ್ಟಿದ್ಯಾ, ನೀನು ನೆಕ್ಸ್ಟ್ ಲೆವೆಲ್ ಆಟ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ನೀವು ಕಮೆಂಟ್ಸ್ ಮಾಡಿ. ಸೊ MI ಮ್ಯಾಚು, RCB ಮ್ಯಾಚು ಮತ್ತು ನೋಡಿರ್ತೀರಲ್ಲ, ಲೈಕ್ ಈ ಒಂದು ಬ್ಯಾಟಿಂಗ್ ಅಂದರೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗು. ಸೊ ಏನು ಅನ್ಸುತ್ತೆ ನಿಮಗೆ, ನಿಮ್ಮ ಇದೇನು ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ಅದರಿಂದ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗುತ್ತೆ. ಅಂದರೆ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ, ಆಮೇಲೆ ವೈಭವ್ ಸೂರ್ಯವಂಶಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಕಮೆಂಟ್ಸ್ ಹಾಕಿ. ಸೊ ವೈಭವ್ ಸೂರ್ಯವಂಶಿ ಕಂಡ್ರೆ ಯಾರ್ಯಾರಿಗೆಲ್ಲ ಇಷ್ಟ, ಯಾರ್ಯಾರಿಗೆಲ್ಲ ಫ್ಯಾನ್ ಅಂದರೆ ಅವ್ರ ಫ್ಯಾನು ಅಂತ ಕಮೆಂಟ್ ಹಾಕಿ. ಸೊ ಇದು ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ನನಗೂ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್.